Hi students, welcome to Learning Management System, Program BCom, Subject E-Business and Accounting, Semester 4th, Session number 47, Topic Printing Reports in Tally, which comes under Unit number 5, Reports in Tally. This is the last unit in E-Business and Accounting. This is Srinath, working as an assistant professor in Commerce at Government College for Women, Kolar. In this session, we are going to discuss reports and documents which are generated through Tally by using Tally, which has lot of display capabilities, and we can view the documents according to requirements of the user, and we can also print the documents according to requirement of the user. The printing option in Tally is very flexible and very easy to use. ನಾನು ಥರ್ಡ್ ಯೂನಿಟ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಯೂಸಿಂಗ್ ಟ್ಯಾಲಿ ಈಸ್ ವೆರಿ ಈಸಿ, ಯಾಕಂದರೆ ಟ್ಯಾಲಿನ ಡೆವಲಪ್ ಮಾಡಬೇಕಾದ್ರೆ ವೆರಿ ಯೂಸರ್ ಫ್ರೆಂಡ್ಲಿಯಾಗಿ ಅದನ್ನು ಡೆವಲಪ್ ಮಾಡಿದ್ದಾರೆ. ತುಂಬ ಈಸಿಯಾಗಿ ನಾವು ಯಾವ್ಯಾವ ರಿಪೋರ್ಟ್ಸ್ ಬೇಕೋ, ಮೇ ಬಿ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಇರ್ಬೋದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಚೇಸ್ ಬುಕ್ ಇರ್ಬೋದು, ಸೇಲ್ಸ್ ಬುಕ್ ಇರ್ಬೋದು, ಡಿಫ್ರೆಂಟ್ ವೋಚರ್ಸ್ ಇರ್ಬೋದು. ಯಾವುದನ್ನು ನಾವು ವ್ಯೂ ಮಾಡಬೇಕಾದ್ರೆ ವಿ ಕ್ಯಾನ್ ವ್ಯೂ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಪ್ರಿಂಟ್ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್. So in this session we are going to discuss about printing the different variety of reports in Tally, and we can also discuss the configuration of printing. So printing can be done in two ways. Now print ಮಾಡಬೇಕಾದ್ರೆ ಎರಡು ರೀತಿ ಪ್ರಿಂಟ್ ಮಾಡ್ಬೋದು. ಒಂದು by using Alt plus P ಬಟನ್, ಕೀಬೋರ್ಡಲ್ಲಿ ಒಂದು ಆಲ್ಟರ್ ಬಟನ್ನ ಪ್ರೆಸ್ ಮಾಡಿಕೊಂಡು ಪ್ಲಸ್ ಜೊತೆಗೆ ಪಿ ಬಟನ್ ಪ್ರೆಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಎರಡು ಟೈಮ್ನ ಒಟ್ಟಿಗೆ ಆಲ್ಟರ್ ಪ್ಲಸ್ ಪಿ ಎರಡನ್ನು ಒಟ್ಟಿಗೆ ಪ್ರೆಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರಿಂಟ್ ದಿ ಡಾಕ್ಯುಮೆಂಟ್ಸ್ ರಿಪೋರ್ಟ್ಸ್ ವಿಚ್ ವಿ ವಾಂಟ್. ಅದರ್ವೈಸ್ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ವಿ ಕ್ಯಾನ್ ಯೂಸ್ ಮಲ್ಟಿ ಅಕೌಂಟ್ ಪ್ರಿಂಟಿಂಗ್ ಆಪ್ಷನ್. ಎರಡು ಪ್ರಿಂಟಿಂಗ್ ಆಪ್ಷನ್ ಇದೆ. ಒಂದು ಯೂಸಿಂಗ್ ದಿ ಪ್ರಿಂಟ್ ಬಟನ್, ಸೆಕೆಂಡ್ ಒನ್ ಈಸ್ ಯೂಸ್ ಮಲ್ಟಿ ಅಕೌಂಟ್ ಪ್ರಿಂಟಿಂಗ್ ಆಪ್ಷನ್. ನಾವು ಎರಡನ್ನೂ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಫಸ್ಟ್ ಒನ್, ಯೂಸಿಂಗ್ ದಿ ಪ್ರಿಂಟ್ ಬಟನ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ವಿ ಕ್ಯಾನ್ ಡೂ ಪ್ರಿಂಟಿಂಗ್. ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಟ್ಯಾಲಿ ಸಾಫ್ಟ್ವೇರ್ ನೋಡಿಸ್ತೀನಿ. ಫಸ್ಟು ನಾವು ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡೋಣ. ಗೋ ಟು ದಿ ಡೆಸ್ಕ್ಟಾಪ್ ಹೋಗೋಣ. ಡೆಸ್ಕ್ಟಾಪ್ ಹೋಗಿ ವಿ ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ದಿಸ್ ದಿ ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. This is the welcome screen of the Tally, which has the Tally logo. This version ಬಂದ್ಬಿಟ್ಟು Tally ERP 9 ವರ್ಷನ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಪ್ ಸ್ಕ್ರೀನ್ ಬರುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಬಂತು. ಗೇಟ್ವೇ ಆಫ್ ಟ್ಯಾಲಿ ಬಂದಾಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಪ್ರಿಂಟ್ ಬ್ಯಾಲೆನ್ಸ್ ಶೀಟ್. ಸಪೋಸ್ ನಾನು ಬ್ಯಾಲೆನ್ಸ್ ಶೀಟ್ನ ಪ್ರಿಂಟ್ ಮಾಡಬೇಕು ಅಂದ್ಕೊಡಿ. ಬ್ಯಾಲೆನ್ಸ್ ಶೀಟ್ನ ಓಪನ್ ಮಾಡಿಕೊಂಡೆ. ಕ್ಯಾನ್ ಯು ಸಿ ಹಿಯರ್ ಟಾಪ್ ಕಾರ್ನರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ನಿಮಗೆ ಒಂದು ಆಪ್ಷನ್ ಇದೆ, ಪ್ರಿಂಟ್ ಆಪ್ಷನ್ ಅಂತ. ಯು ಕ್ಯಾನ್ ಗೋ ಟು ಹಿಯರ್. ಇಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಎಸ್ ಅಂತ ಹೊಡೆದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಅದರ್ವೈಸ್ ಯು ಹ್ಯಾವ್ ಒನ್ ಮೋರ್ ಆಪ್ಷನ್. ಅದರ್ವೈಸ್ ಇನ್ ಕೀಬೋರ್ಡ್ ಯು ಕ್ಯಾನ್ ಪ್ರೆಸ್ ಆಲ್ಟರ್ನ ಇಟ್ಕೊಂಡು ಪಿ ಇಂದ ಪ್ರೆಸ್ ಮಾಡಬೇಕು. ಎರಡು ಆಪ್ಷನಲ್ಲಿ ಯಾವ ಆಪ್ಷನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಕಾನ್ಫಿಗರೇಷನ್ ಆಫ್ ಪ್ರಿಂಟ್ ಆಪ್ಷನ್. Second one is using multi-account printing option. And the first one is we can use button, Alt plus P button use ಮಾಡಿಕೊಂಡು ನಾವು ಪ್ರಿಂಟ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್, multi-account printing is used to print the primary books of accounts like cash and bank book or account ledgers, sales and purchase register instead of selecting the account one at the time of and ಪ್ರೆಸ್ಸಿಂಗ್ ಆಲ್ಟರ್ ಪ್ಲಸ್ ಪಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಮಲ್ಟಿಪಲ್ ಲೆಡ್ಜರ್ಸ್ನ ಒಟ್ಟಿಗೆ ನಾವು ಏನು ಮಾಡ್ಬೋದು, ನಾವು ಪ್ರಿಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್
ಕ್ಯಾಶ್ ಬುಕ್, ಬ್ಯಾಂಕ್ ಬುಕ್ ಎರಡನ್ನೂ ಸೇರಿಸಿ ನಾವು ಒಟ್ಟಿಗೆ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಲೈಕ್ ಇಲ್ಲಾಂದರೆ ಸೇಲ್ಸ್, ಇಲ್ಲಾಂದರೆ ಪರ್ಚೇಸ್, ಎರಡನ್ನೂ ಸೇರಿಸಿ ಪರ್ಟಿಕ್ಯುಲರ್ ರೇಂಜು, ಟೈಮು, ಪರ್ಟಿಕ್ಯುಲರ್ ರೇಟು, ಪರ್ಟಿಕ್ಯುಲರ್ ಡೇಟು, ಮತ್ತು ಎಲ್ಲಿಂದ ಯಾವ ಡೇಟಿಂದ ಯಾವ ಡೇಟಿಗೆ ಆ್ಯಂಡ್ ಕಾನ್ಫಿಗರ್ ಮಾಡ್ಕೊಂಡು ಎರಡನ್ನೂ ನಾವೇನು ಮಾಡ್ಬೋದು, ವಿ ಕ್ಯಾನ್ ಪ್ರಿಂಟ್ ಬೈ ಯೂಸಿಂಗ್ ಮಲ್ಟಿ ಅಕೌಂಟ್ ಪ್ರಿಂಟಿಂಗ್ ಆಪ್ಷನ್. ಸೊ there are two options available. One, printing button ಯೂಸ್ ಮಾಡಿಕೊಂಡು, ಅದರ್ವೈಸ್ use multi-account printing option. So next we go for printing configuration. So next ಎಲ್ಲಿ ಹೋಗೋಣ? So we go for printing configuration. In printing configuration, first one is we can select the language. Print the reports in the language of your choice. ಸಿ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ನಾವು ಏನು ಮಾಡ್ಬೋದು, ಓಕೆ, ಡಾಕ್ಯುಮೆಂಟ್ಸ್ನ ಇಲ್ಲಾಂದರೆ ರಿಪೋರ್ಟ್ಸ್ನ ಪ್ರಿಂಟ್ ಮಾಡ್ಬೋದು. ಸೊ ಫಸ್ಟ್ ವಿ ಹ್ಯಾಸ್ ಟು ಗೋ ಫಾರ್ ಪ್ರಿಂಟ್ ಆಪ್ಷನ್ಗೆ ಹೋಗಬೇಕು. ಆಲ್ಟರ್ ಪ್ರೆಸ್ ಪಿನ್ ಪ್ರೆಸ್ ಮಾಡಿದ್ರೆ ಸೊ ನಮಗೇನಾಗುತ್ತೆ, ಪ್ರಿಂಟ್ ಮೆನು ಓಪನ್ ಆಗುತ್ತೆ. ಓಕೆ, ಪ್ರಿಂಟ್ ಮೆನುವಲ್ಲಿ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಐ ವಿಲ್ ಶೋ ಯು ಇನ್ ಟ್ಯಾಲಿ ಸಾಫ್ಟ್ವೇರ್ ನೋಡ್ತೀನಿ. ಸೊ ದಿಸ್ ಇಸ್ ದಿ print configuration. These are the different things we can do configuration. ಇದರಲ್ಲಿ ಫಸ್ಟ್ ಒನ್ ಯಾವುದು, print language. So we can print the documents or reports according to required language which we want. ನಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ನಾವೇನು ಮಾಡ್ಬೋದು, ನಾವು ಡಾಕ್ಯುಮೆಂಟ್ಸ್ನ ಪ್ರಿಂಟ್ ಮಾಡ್ಬೋದು. ಇದು ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ಎಜುಕೇಷನ್ ಪರ್ಪಸ್ಗೋಸ್ಕರ ಟ್ಯಾಲಿಯನ್ನು ಡೌನ್ಲೋಡ್ ಮಾಡ್ಕೊಂಡು, ಇದರಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನೋಟ್ಸ್ ಎಲ್ಲ ನಾವು ಪರ್ಚೇಸ್ ಮಾಡಿದರೆ ಇಲ್ಲಾಂದರೆ ರೆಂಟಿಗೆ ತೊಗೊಂಡಿದ್ರೆ ನಮ್ಗೆ ಆಪ್ಷನ್ ಬರ್ತಾಯಿತ್ತು. ಸೊ ಶಾರ್ಟ್ಕಟ್ ಬಂದುಬಿಟ್ಟು ಆಲ್ಟರ್ ಎಲ್ನ ಪ್ರೆಸ್ ಮಾಡಬೇಕು. ಆಲ್ಟರ್ ಎಲ್ನ ಪ್ರೆಸ್ ಮಾಡಿದ್ರೆ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ನಾವೇನು ಮಾಡ್ಕೊಬೋದು, ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಓಕೆ, ಪ್ರಿಂಟ್ ವಿತ್ ಪ್ರಿವ್ಯೂ. ಓಕೆ, ನಾವು ಯಾವ ಸಮ್ಟೈಮ್ಸ್ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡಬೇಕಾದ್ರೆ 50 ಪೇಜ್ ಇರುತ್ತೆ, 60 ಪೇಜ್ ಇರುತ್ತೆ, 80 ಪೇಜ್ ಇರುತ್ತೆ. ಇದನ್ನು ಪ್ರಿಂಟ್ ಕೊಟ್ಟಾಗ ಬಿಫೋರ್ ಪ್ರಿಂಟಿಂಗ್ ಪ್ರಿವ್ಯೂ ನೋಡಿಸುತ್ತೆ. ಪ್ರಿವ್ಯೂ ನೋಡಿಸಿ ಮತ್ತೆ ಅದೇನಾಗುತ್ತೆ, ಆ ಡಾಕ್ಯುಮೆಂಟು ಪ್ರಿಂಟ್ ಆಗುತ್ತೆ. ಹಂಗೆ ಪ್ರಿಂಟ್ ಆಗಬೇಕಾದ್ರೆ ವಿ ಕ್ಯಾನ್ ಗೋ ಫಾರ್ ಪ್ರಿಂಟ್ ವಿತ್ ಪ್ರಿವ್ಯೂ. ಓಕೆ, ವಿತ್ ಪ್ರಿವ್ಯೂ ಕೊಟ್ಟಾಗ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಮಾಡೋಕ್ಕಿಂತ ಮುಂಚೆ ವಿ ಕ್ಯಾನ್ ಸಿ ದಿ ಡಾಕ್ಯುಮೆಂಟ್ ನೋಡಿ, ಡಾಕ್ಯುಮೆಂಟ್ ಸೆಟ್ ಮಾಡಿದ್ಮೇಲೆ ಪೇಪರ್ ಟೈಪು, ನಂಬರ್ ಆಫ್ ಕಾಪೀಸು, ಪ್ರಿಂಟ್ ಲ್ಯಾಂಗ್ವೇಜು, ಮೋಡು, ಇವನ್ನೆಲ್ಲ ನಾವು ಸೆಟ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಫಸ್ಟು ಕಾನ್ಫಿಗರೇಷನ್ ಬಂದುಬಿಟ್ಟು ಲ್ಯಾಂಗ್ವೇಜ್. ನಮ್ಗೆ ಬೇಕಾಗಿರೋ ಲ್ಯಾಂಗ್ವೇಜನ್ನು ನಾವು ಪ್ರಿಂಟ್ ಮಾಡ್ಕೊಬೋದು ವಿತ್ ಪ್ರಿವ್ಯೂ ಆರ್ ವಿತೌಟ್ ಪ್ರಿವ್ಯೂ. ನೆಕ್ಸ್ಟ್ ಆಪ್ಷನ್ ಟೈಟ್ಲಿಂಗ್. ಸಿ ರೈಟ್, ಫಾರ್ ಎಕ್ಸಾಂಪಲ್ ಐ ಆಮ್ ಪ್ರಿಂಟಿಂಗ್ ದಿ ಬ್ಯಾಲೆನ್ಸ್ ಶೀಟ್. ನಾನು ಬ್ಯಾಲೆನ್ಸ್ ಶೀಟ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಟೈಟಲ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಅದ್ರ ಜೊತೆಗೆ ಸಬ್ ಟೈಟಲ್ ನಿಮ್ಗೆ ಏನಾರ ಬೇಕು ಅಂದರೆ, ಸಪೋಸ್ ಅದ್ರ ಜೊತೆಗೆ ಏನಾರ ಸಬ್ ಟೈಟಲ್ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಂಟಿಂಗ್ ಎ ಬ್ಯಾಲೆನ್ಸ್ ಶೀಟ್ ಫಾರ್ ಕ್ವಾರ್ಟರ್ಲಿ, ನೀವು ಕ್ವಾರ್ಟರ್ಲಿ ಪ್ರಿಂಟ್ ಮಾಡ್ತೀರಾ, ಸಮ್ಟೈಮ್ಸ್ ಹಾಫ್ ಇಯರ್ಲಿ ಪ್ರಿಂಟ್ ಮಾಡ್ತೀರಾ, ಮಂತ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಂಟ್ ಮಾಡ್ಕೊಬೋದು. ಸೊ ಸಬ್ ಟೈಟಲ್ ನಿಮಗೆ ಏನು ಬೇಕೋ ಆ ಸಬ್ ಟೈಟಲ್ನ ನೀವು ಕೊಡಬಹುದು. ಅದ್ರ ಜೊತೆಗೆ ಸೊ ವಿ ಕ್ಯಾನ್ ಡೂ ಅಡಿಷ್ನಲ್ ಕಾನ್ಫಿಗರೇಷನ್, ಪ್ರಿಂಟ್ ವಿತ್ ಕಂಪ್ನಿ ನೇಮ್. ಓಕೆ, ಬ್ಯಾಲೆನ್ಸ್ ಶೀಟ್ ಪ್ರಿಂಟ್ ಆಗಬೇಕಾದ್ರೆ ಕಂಪ್ನಿ ನೇಮ್ ಜೊತೆ ಪ್ರಿಂಟ್ ಆಗಬೇಕಾದ್ರೆ ನಾವು ಡಿಫಾಲ್ಟ್ ಏನಿದೆ ಎಸ್ ಇದೆ. ಬೇಡ ಕಂಪ್ನಿ ನೇಮ್ ಬೇಡ ಅಂದರೆ ಸೊ ಇಲ್ಲಿ ನಾವೇನು ಕೊಡ್ತೀವಿ, ನೋ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ಓಕೆ, ಪ್ರಿಂಟ್ ವಿತ್ ಕಂಪ್ನಿ ಅಡ್ರೆಸ್. ಓಕೆ, ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಂಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪೇಜಲ್ಲಿ ಕಂಪ್ನಿ ಅಡ್ರೆಸ್ ಬೇಕು ಅಂದರೆ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟ್ ವಿತ್ ಕಂಪ್ನಿ CI ನಂಬರ್. ಸಿ ಎವ್ರಿ ಕಂಪ್ನಿ ಹ್ಯಾಸ್ ದೇರ್ ಓನ್ ಐಡೆಂಟಿಟಿ ನಂಬರ್. ಸೊ ಆ CI ನಂಬರ್ ಪ್ರಿಂಟ್ ಆಗಬೇಕು ಅಂದರೆ ನಾವು ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪ್ರಿಂಟ್ ವಿತ್ ಕಂಪ್ನಿ ವೆಬ್ಸೈಟ್. ವೈಲ್ ಕ್ರಿಯೇಟಿಂಗ್ ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಓಕೆ, ಕಂಪ್ನಿ ವೆಬ್ಸೈಟ್ ಮುಂದೆ ನಮ್ಮ ಕಂಪ್ನಿ ವೆಬ್ಸೈಟ್ ಮುಂದೆ ನಮ್ಮ ಕಂಪ್ನಿ ವೆಬ್ಸೈಟ್ನ ನಾವು ಇದೇ ಟೈಪ್ ಮಾಡಿರ್ತೀವಿ. ಅದು ಎಲ್ಲ ಪೇಜಸಲ್ಲಿ ಕಂಪ್ನಿ ವೆಬ್ಸೈಟ್ ಪ್ರಿಂಟ್ ಆಗಬೇಕಾ ಬೇಡವಾ? ಬೈ ಡಿಫಾಲ್ಟ್ ನೋ ಇದೆ. ನಾವು ಎಷ್ಟು ಕೊಟ್ಟರೆ ಪ್ರತಿಯೊಂದು ಪೇಜಲ್ಲಿ ಕಂಪ್ನಿ ವೆಬ್ಸೈಟು ಅಪಿಯರ್ ಆಗುತ್ತೆ, ಕಾಣಿಸ್ಕೊಳುತ್ತೆ. ಪ್ರಿಂಟ್ ಡೇಟ್ ರೇಂಜ್ ಆರ್
ಪ್ರಿಂಟ್ ಡೇಟ್ ರೇಂಜ್ ಆಫ್ ರಿಪೋರ್ಟ್. ಓಕೆ, ನಾವು ಯಾವುದನ್ನ ಪ್ರಿಂಟ್ ಮಾಡ್ತೀವೋ ಆ ಡೇಟ್ ರೇಂಜ್ ಬೇಕು ಅಂದರೆ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ. ಪ್ರಿಂಟ್ ಪೇಜ್ ನಂಬರ್ ಇನ್ ರಿಪೋರ್ಟ್ಸ್. ನಾವು ಓಕೆ ಫಾರ್ ಎಕ್ಸಾಂಪಲ್ 50 ಪೇಜ್ ಇರುತ್ತೆ, 55 ಪೇಜ್ ಇರುತ್ತೆ. ಸೊ ಪ್ರತಿಯೊಂದು ಪೇಜ್ಗೂ ಪೇಜ್ ನಂಬರ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ದೀಸ್ ಆರ್ ದಿ ಕಾನ್ಫಿಗರೇಷನ್ ಆಪ್ಷನ್ಸ್ ಅವೈಲಬಲ್ ಇನ್ ರಿಪೋರ್ಟ್ ಟೈಟಲ್. ನೆಕ್ಸ್ಟ್ ಬಂದುಬಿಟ್ಟು ಪೇಜ್ ನಂಬರ್ಸ್. ಇಲ್ಲಿ ಆ್ಯಕ್ಚುಲಿ ಇದು ಬ್ಲಾಕ್ ಆಗ್ತಾಯಿದೆ, ಕಾಣಿಸ್ತಾ ಇಲ್ಲ. ಸೊ ನಮಗೆ ಯಾವ ಪೇಜಿಂದ ಯಾವ ಪೇಜ್ ಬೇಕು ಅಂತ ಸಮ್ಟೈಮ್ಸ್ ಕೆಲವು ಡಾಕ್ಯುಮೆಂಟ್ಸು ಜಾಸ್ತಿ ಇರುತ್ತೆ, 100 ಪೇಜಸ್ಸು, 200 ಪೇಜಸ್ಸು, 300 ಪೇಜಸ್ ಇರುತ್ತೆ. ನಮಗೆಲ್ಲ ಪೇಜಸ್ಸು ಬೇಕಾಗಿರೋದಿಲ್ಲ. ನಮಗೆ ಪರ್ಟಿಕ್ಯುಲರ್ ಒಂದು ಪೇಜ್ ನಂಬರ್ 5ಇಂದ ಪೇಜ್ ನಂಬರ್ 10 ತನಕ ಬೇಕಾಗುತ್ತೆ. ಸೊ ನಾವಿಲ್ಲೇನು ಮಾಡ್ಬೋದು, ಯಾವ ಪೇಜಿಂದ ಯಾವ ಪೇಜ್ ತನಕ ಬೇಕು ಅಂತ ನಾವಿಲ್ಲೇನು ಮಾಡ್ಬೋದು, ವಿ ಕ್ಯಾನ್ ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸೊ ಇಲ್ಲೇನಾಗಿದೆ, ಓಕೆ ಪೇಪರ್ ಟೈಪ್ ನೋಡಿ, ಇಲ್ಲಿ ಪೇಪರ್ ಟೈಪ್ ಕಾಣಿಸ್ತಾ ಇದೆಯಾ, ನೋಡಿ ಇಲ್ಲಿ ನೀಟ್ ಮೋಡ್ ಪ್ರೀ ಪ್ರಿಂಟೆಡ್ ಪೇಪರ್. ಸೊ ನಮಗೆ ಯಾವ ಮೋಡಲ್ಲಿ ಬೇಕೋ ಆ ಮೆಥಡ್ ಆಫಲ್ಲಿ ನಾವೇನಾಗುತ್ತೆ ನಾವು ಪ್ರಿಂಟ್ ಮಾಡ್ಕೊಬೋದು. ನೆಕ್ಸ್ಟು ಪ್ರಿಂಟ್ ಫಾರ್ಮೆಟ್. ಓಕೆ, ದೇ ಆರ್ 3 ಫಾರ್ಮೆಟ್ಸ್ ಅವೈಲೇಬಲ್. ಒಂದು ಡಾಟ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಇದೆ, ನೀಟ್ ಮೋಡ್ ಇದೆ, ಕ್ವಿಕ್ ಮೋಡ್ ಇದೆ. ಸೊ ನಮಗೆ ನಂಬರ್ ಆಫ್ ಪೇಜಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಬೇಗ ಪ್ರಿಂಟ್ ಆಗಬೇಕಾದ್ರೆ ವಿ ಗೋ ಫಾರ್ ಕ್ವಿಕ್ ಮೋಡ್. ಇಲ್ಲಾಂದರೆ ಸ್ವಲ್ಪ ನೀಟಾಗಿ ಬರಬೇಕು ಡಾಕ್ಯುಮೆಂಟು ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ, ನೀಟ್ ಮೋಡ್ಗೆ ಹೋಗ್ತೀವಿ, ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್. ನೆಕ್ಸ್ಟ್ ಬಂದುಬಿಟ್ಟು ಕಾಪೀಸ್, ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಅಂತ. ಸೊ ಇದು ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಐ ವಿಲ್ ಶೋ ಇನ್ PPT. ನೆಕ್ಸ್ಟ್ ಒನ್ ಈಸ್ ನಂಬರ್ ಆಫ್ ಕಾಪೀಸ್. ನಮಗೆ ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಅಂತ ಡಿಪೆಂಡ್ ಅಪಾನ್ ಸಮ್ಟೈಮ್ಸ್ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಬ್ಯಾಂಕ್ ಅಥಾರಿಟೀಸ್ಗೆ ಸಮ್ಟೈಮ್ಸ್ ನಮಗೆ 5, 10 ಹಂಗೆ ಕಾಪೀಸ್ ಬೇಕಾಗುತ್ತೆ ಸೇಮ್ ಡಾಕ್ಯುಮೆಂಟ್. ಮತ್ತೆ ಪ್ರಿಂಟ್ ತೆಗೆಯೋದು ಇರೋದಿಲ್ಲ. ಇಲ್ಲಿ ನಂಬರ್ ಆಫ್ ಕಾಪೀಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ವಿ ನೀಡ್ ನಮಗೆ ಒಂದು 5 ಕಾಪೀಸ್ ಬೇಕು ಅಂದರೆ ಇಲ್ಲ ನಂಬರ್ ಆಫ್ ಕಾಪೀಸ್ 5 ಅಂದರೆ ಆಟೋಮೆಟಿಕ್ 5 ಕಾಪೀಸ್ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಾನ್ಫಿಗರೇಷನ್ ಬಂದುಬಿಟ್ಟು ಸೆಲೆಕ್ಟ್ ದಿ ಪ್ರಿಂಟರ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸೆಲೆಕ್ಟ್ ದಿ ಪ್ರಿಂಟರ್. ಸೊ ನಾವು ಆಲ್ರೆಡಿ ಸಪೋಸ್ ನಮ್ಮ ಸಿಸ್ಟಮ್ಗೆ 2-3 ಪ್ರಿಂಟರ್ ಏನೋ ಕನೆಕ್ಟ್ ಆಗಿದೆ. ಸೊ ವಿ ಹ್ಯಾವ್ ಟು ಸ್ಪೆಸಿಫೈ ಯಾವ ಪ್ರಿಂಟರ್ಗೆ ನಮ್ಮದು ಪ್ರೈಮರಿ ಪ್ರಿಂಟರ್ ಯಾವುದು ಅಂತ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಆಟೋ ಕಾಲಮ್ಸ್. ಸೊ ಸಮ್ಟೈಮ್ಸ್ ವಿ ಹ್ಯಾವ್ ಟು ಪ್ರಿಂಟ್ ಎಕ್ಸ್ಟ್ರಾ ಕಾಲಮ್ ಡೀಟೇಲ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 4 ವೀಕ್ಲಿ ಮಂತ್ ಬೇಕಾಗುತ್ತೆ, ಇಲ್ಲ ಡೈಲಿ ಬೇಕಾಗುತ್ತೆ, 4 ನೈಟ್ಲಿ ಬೇಕಾಗುತ್ತೆ, ಹಾಫ್ ಇಯರ್ಲಿ ಬೇಕಾಗುತ್ತೆ. ಡಿಪೆಂಡ್ ಅಪಾನ್ ದಿ ಯೂಸರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಸೆಲೆಕ್ಟ್ ದಿ ಆಪ್ಷನ್ಸ್ ಹಿಯರ್. ಅಪಾರ್ಟ್ ಫ್ರಮ್ ದಟ್, so we have to select the printer. Okay, in my system I installed 3 printers here, Epson L130, another laser printer. Okay, enter 3 printers also in offline. So we have to select the primary printer from the list of printers. Next configuration available is in if you press Alt plus P, this screen the printing balance sheet screen, printer configuration screen will be appear here. So in that we can select the scale of factors for values. This is the default ಇದೆ. ನಮಗೆ ಬೇಕಾಗಿರೋ ನಾವು ಚೇಂಜ್ ಮಾಡ್ಕೊಬೇಕು. ಅಂಡರ್ಸ್ ಬೇಕು ಅಂದರೆ ಅಂಡರ್ಸ್ ಸೆಲೆಕ್ಟ್ ಮಾಡ್ಕೊಬೋದು, ಲ್ಯಾಂಕ್ಸ್ ಬೇಕು ಲ್ಯಾಂಕ್ಸ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ಶೋ ಬೇಸಿಕ್ ಕರೆನ್ಸಿ ಸಿಂಬಲ್ ಬೇಕು ಅಂದರೆ ಎಸ್ ಮಾಡ್ಕೊತೀವಿ, ಬೇಡ ಅಂದರೆ ನೋ ಕೊಡ್ಕೊತೀವಿ. ಫಾರ್ಮೆಟ್ ಕಂಡೆನ್ಸ್ಡ್ ಬೇಕಾ ಡೀಟೇಲ್ ಬೇಕಾ, ಡಿಪೆಂಡ್ ಕಂಡೆನ್ಸ್ಡ್ ಬೇಕು. ಇಫ್ ಯು ವಾಂಟ್ ಕಂಡೆನ್ಸ್ಡ್ ವಿ ಕ್ಯಾನ್ ಸೆಲೆಕ್ಟ್ ಕಂಡೆನ್ಸ್ಡ್. ಅಂಡ್ ನೆಕ್ಸ್ಟ್ ಓಕೆ ಶೋ ಬ್ಯಾಲೆನ್ಸ್ ಶೀಟ್ ವರ್ಟಿಕಲ್, ಶೋ ಪರ್ಸೆಂಟೇಜಸ್ ನೋ. ಆ್ಯಂಡ್ ಲಾಸ್ಟ್ ಒನ್ ಈಸ್ method of showing balance sheet. Okay, should show assets and liabilities or liabilities and assets. Normally we go for liabilities and assets only. So after doing all these changes,
ಸೊ ವಿ ಕ್ಯಾನ್ ಗೋ ಫಾರ್ ಪ್ರಿಂಟಿಂಗ್. ಓಕೆ, ಎಸ್ ಕೊಟ್ಟರೆ ಆಟೋಮೆಟಿಕ್ ಏನಾಗುತ್ತೆ, ಡಾಕ್ಯುಮೆಂಟ್ ಪ್ರಿಂಟ್ ಆಗುತ್ತೆ. ನೋ ಕೊಟ್ಟರೆ ಮತ್ತೆ ಫಸ್ಟಿಂದ ನಾವೆಲ್ಲ ಚೇಂಜಸ್ ಮಾಡ್ಕೊಬೇಕು. ಸೊ ನಾನು ಏನು ಕೊಡ್ತೀನಿ, ಎಸ್ ಕೊಟ್ಟರೆ ನಾವು ಆಗುತ್ತೆ ಪ್ರಿಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕಾನ್ಫಿಗರೇಷನ್, printing configuration available in Tally ERP9. Thank you.